ಈ ವರ್ಷದ 9ನೇ EV ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ. ಮೊದಲನೇ ನ್ಯೂಸ್ ಬಂದು ಸರ್ಕಾರದ ಕಡೆಯಿಂದ ದೇಶದಲ್ಲಿ ಎಲ್ಲೂ ಕೂಡ ಸರಿಯಾಗಿ ಪೆಟ್ರೋಲು, ಡೀಸೆಲ್, LPG, CNG ಎಲ್ಲ ಸಿಗ್ತಾ ಇಲ್ಲ. ತುಂಬಾ ತೊಂದರೆ ಆಗ್ತಾ ಇದೆ. ನಾನೇನೆ ನಿನ್ನೆ ಬೆಂಗಳೂರಲ್ಲಿ ಹತ್ತತ್ರ 3 ಬಂಕಲ್ಲಿ ಹೋಗಿ ಚೆಕ್ ಮಾಡಿದೆ. LPG ಬಂಕಲ್ಲಿ ಹತ್ತತ್ರ 1 ರಿಂದ 2 ಕಿಲೋಮೀಟರ್ ಆಟೋಗಳು ಕ್ಯೂ ನಿಂತಿದೆ. ಎಲ್ಲೂ ಕೂಡ ಸರಿಯಾಗಿ LPG ಗ್ಯಾಸ್ ಸಿಗ್ತಿಲ್ಲ. ಇದರಿಂದ ಆಟೋ ಡ್ರೈವರ್ಗಳಿಗೆ ತುಂಬಾ ತೊಂದರೆ ಆಗಿದೆ. ತುಂಬಾ ಜನ ಯೂಟ್ಯೂಬರ್ಗಳು ಈ ಬಗ್ಗೆ ಈಗಾಗಲೇ ವಿಡಿಯೋಗಳು ಮಾಡಿದ್ದಾರೆ. ಒನ್ ಟೈಮ್ ಅಲ್ಲಿ ಕೇವಲ 50 ರಿಂದ 55 ರೂಪಾಯಿ ಇದ್ದಂತ LPG ರೇಟು ಈಗ ಹತ್ತತ್ರ 100 ರೂಪಾಯಿ ಹತ್ತತ್ರ ಏನೋ ಬಂದಿದೆಯಂತೆ. ಅದಕ್ಕೆ ಸರ್ಕಾರದವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ದಯವಿಟ್ಟು ನೀವು LPG ಆಟೋದವರು LPG ಬದಲು ಪೆಟ್ರೋಲ್ ಹಾಕಿಸ್ಕೊಂಡು ನೀವು ಆಟೋ ಓಡಿಸಿ ಅಂತ ಹೇಳ್ತಾ ಇದಾರೆ. ನೋಡೋಣ ಎಷ್ಟು ದಿವಸ ಇದೆ ಈ ಸಮಸ್ಯೆ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಇರಾನ್ ಇಸ್ರೇಲ್ ವಾರ್ ಮುಗಿಯೋದು ಡೌಟ್ ಅಲ್ಲಿ ಇದೆ. ಡೈಲಿ ಯುದ್ಧ ಜಾಸ್ತಿನೇ ಆಗ್ತಾ ಇದೆ. ಆ ಕಡೆಯಿಂದ ಈ ಕಡೆ ಬಾಂಬ್ ಹಾಕ್ತಾರೆ, ಈ ಕಡೆಯಿಂದ ಅವ್ರು ಆ ಕಡೆ ಬಾಂಬ್ ಹಾಕ್ತಾರೆ. ಒಟ್ನಲ್ಲಿ ಸದ್ಯಕ್ಕಂತೂ ಈ ಯುದ್ಧ ನಿಲ್ಲೋದ್ ಡೌಟೇ. ಹಾಳಾಗೋಗ್ಲಿ, ನಮ್ ಸರ್ಕಾರದವ್ರು ಏನಾದ್ರು ಮಾಡ್ತಾರ ಅಂದ್ರೆ ಇಲ್ಲ, ಅವ್ರುಗಳು ಚುನಾವಣೆಯಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸದ್ಯಕ್ಕಂತೂ ಚುನಾವಣೆ ಮುಗಿಯೋ ತನಕ ನಮ್ಮ ರಾಜಕಾರಣಿಗಳು ನಿಮ್ ಕೈಗೆ ಸಿಗಲ್ಲ. ಅಲ್ಲಿವರೆಗೂ ನೀವೇನ್ ಮಾಡ್ತೀರಾ, ನೆಮ್ಮದಿಯಿಂದ ಹೋಗಿ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಳ್ಳಿ. ಸದ್ಯಕ್ಕೆ ಸರ್ಕಾರ ಮಾಡಿರೋ ಒಂದೇ ಒಂದು ಉಪಯೋಗದ ಕೆಲಸ ಏನಪ್ಪಾ ಅಂದ್ರೆ, PM E-ಡ್ರೈವ್ ಸಬ್ಸಿಡಿನ ಜುಲೈ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದೆ. PM E-ಡ್ರೈವ್ ಸಬ್ಸಿಡಿಲಿ ನೀವು ಯಾವುದೇ ರೀತಿಯಿಂದ ಎಲೆಕ್ಟ್ರಿಕ್ 2 ವೀಲರ್ ಗಾಡಿ ತಗೊಂಡ್ರೆ 5,000 ರೂಪಾಯಿ ತನಕ ಸಬ್ಸಿಡಿ ಸಿಗುತ್ತೆ. ಆದ್ರಿಂದ ನೀವೇನಾದ್ರೂ ಎಲೆಕ್ಟ್ರಿಕ್ ಗಾಡಿ ತಗೋಬೇಕು ಅನ್ಕೊಂಡಿದ್ರೆ ಈಗಲೇ ಹೋಗಿ ತಗೊಳ್ಳಿ, ನಿಮ್ಗೆ 5,000 ರೂಪಾಯಿ ತನಕ ಸಬ್ಸಿಡಿ ಸಿಗುತ್ತೆ. ಸದ್ಯಕ್ಕಂತೂ ಸರ್ಕಾರ 5,000 ರೂಪಾಯಿ ಸಬ್ಸಿಡಿ ಕೊಡ್ತೀವಿ, ಜಾಸ್ತಿ ಮಾತಾಡಕ್ ಬರ್ಬೇಡಿ, ನಾವು ಚುನಾವಣೆಯಲ್ಲಿ ಫುಲ್ ಬಿಸಿ ಇದೀವಿ, ಸೊ ಡೋಂಟ್ ಡಿಸ್ಟರ್ಬ್ ಮೀ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಬಿಟ್ಟಿದೆ. ನೀವು ಅಷ್ಟೇ ತುಂಬಾ ಪಾಪ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬಿಡಿ. ಪಾಪ ಅವರು ಭಾಷಣ ಮಾಡಬೇಕು, ರ್ಯಾಲಿ ಮಾಡಬೇಕು, ದುಡ್ಡು ಹಂಚಬೇಕು, ಫ್ರೀ ಆಗಿ ಏನೇನೋ ಘೋಷಣೆಗಳು ಕೊಡಬೇಕು, ಅವ್ರು ಅದರಲ್ಲೇ ಬಿಸಿ ಇದ್ದಾರೆ. ಸೊ ನೀವ್ ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀರಾ? ನೀವು ನೆಮ್ಮದಿಯಿಂದ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಳ್ಳಿ. ಇಲ್ಲಿಗೆ ಮುಗೀತು. ಮುಂದಿನ ನ್ಯೂಸ್ ಬಂದು ಕರ್ನಾಟಕ ಸರ್ಕಾರದ ಕಡೆಯಿಂದ. ಕರ್ನಾಟಕ ಸರ್ಕಾರ ಇದೇ ತಿಂಗಳು ಅಂದ್ರೆ ಏಪ್ರಿಲ್ 1ನೇ ತಾರೀಕಿಂದ ಹೊಸದಾಗಿ ಎಲೆಕ್ಟ್ರಿಕ್ ಕಾರು ಮತ್ತೆ ಎಲೆಕ್ಟ್ರಿಕ್ ಬಸ್ಗಳ ಮೇಲೆ ರೋಡ್ ಟ್ಯಾಕ್ಸ್ ನ ಹಾಕಿದೆ. ನೀವೇನಾದ್ರೂ 10 ಲಕ್ಷದ ಒಳಗಡೆ ಏನಾದ್ರೂ ಎಲೆಕ್ಟ್ರಿಕ್ ಕಾರು ಅಥವಾ ವ್ಯಾನ್ ತಗೊಂಡ್ರೆ ಅದಕ್ಕೆ ನೀವು 5% ತನಕ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕು. ನೀವೇನಾದ್ರೂ 10 ರಿಂದ 25 ಲಕ್ಷದ ತನಕ ಎಲೆಕ್ಟ್ರಿಕ್ ಕಾರ್ ತಗೊಂಡ್ರೆ 8% ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕು. ಅದೇ ನೀವೇನಾದ್ರೂ 25 ಲಕ್ಷದ ಮೇಲಿನ ಯಾವುದೇ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳಿ, ಎಲೆಕ್ಟ್ರಿಕ್ ಕಾರು, ಎಲೆಕ್ಟ್ರಿಕ್ ವ್ಯಾನು ಅಥವಾ ಎಲೆಕ್ಟ್ರಿಕ್ ಬಸ್ ಏನೇ ತಗೊಂಡ್ರು ಕೂಡ 10% ಲೈಫ್ ಟೈಮ್ ಟ್ಯಾಕ್ಸ್ ನ ನೀವು ಕಟ್ಟಬೇಕಾಗತ್ತೆ. ಹಾಗೇನೆ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಮೇಲೆ ಯಾವುದೇ ರೀತಿಯಾದಂತ ಟ್ಯಾಕ್ಸ್ ಇರೋದಿಲ್ಲ. ಈ ಟ್ಯಾಕ್ಸು ಕೇವಲ ಎಲೆಕ್ಟ್ರಿಕ್ ಕಾರು ಅಥವಾ ಎಲೆಕ್ಟ್ರಿಕ್ ಬಸ್ಗಳ ಮೇಲೆ ಅಷ್ಟೇ. ನೀವೇನಾದ್ರೂ ಎಲೆಕ್ಟ್ರಿಕ್ ಸ್ಕೂಟರ್ ತಗೋತೀನಿ ಅಂತ ಹೋದ್ರೆ ಯಾವುದೇ ರೀತಿಯಾದಂತ ಟ್ಯಾಕ್ಸ್ ಇರೋದಿಲ್ಲ. ಯಾವಾಗ ಏಪ್ರಿಲ್ 1ನೇ ತಾರೀಕಿಂದ ಎಲೆಕ್ಟ್ರಿಕ್ ಕಾರ್ಗಳ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಅನ್ನೋ ನ್ಯೂಸ್ ಆಚೆ ಬಂತು, ಜನ ಏನ್ ಮಾಡಿದ್ದಾರೆ, ಮಾರ್ಚ್ 31ನೇ ತಾರೀಕೇನೆ ತುಂಬಾ ಜನ ಎಲೆಕ್ಟ್ರಿಕ್ ಕಾರ್ಗಳು, ಎಲೆಕ್ಟ್ರಿಕ್ ಬಸ್ಗಳನ್ನ ತಗೊಂಡಿದ್ದಾರೆ. ಇದೇ ಕಾರಣದಿಂದ ಬೆಂಗಳೂರಲ್ಲಿರುವಂತ 11 RTO ಕಚೇರಿಗಳಲ್ಲಿ ಬರೋಬ್ಬರಿ 13,000 ಎಲೆಕ್ಟ್ರಿಕ್ ಗಾಡಿಗಳು ಒಂದೇ ದಿವಸ ಅಂದ್ರೆ ಮಾರ್ಚ್ 31ನೇ ತಾರೀಕಿಗೆ ರಿಜಿಸ್ಟ್ರೇಷನ್ ಆಗಿದೆ. ಮಾರ್ಚ್ 31ನೇ ತಾರೀಕು ಒಂದೇ ದಿವಸದಲ್ಲಿ ಬೆಂಗಳೂರಿನ 11 RTO ಕಚೇರಿಗಳಲ್ಲಿ ಬರೋಬ್ಬರಿ 13,000 ಎಲೆಕ್ಟ್ರಿಕ್ ಗಾಡಿಗಳು ರಿಜಿಸ್ಟ್ರೇಷನ್ ಆಗಿದೆ. ಕಾರಣ ಏನಪ್ಪಾ ಅಂದ್ರೆ, ಏಪ್ರಿಲ್ 1ನೇ ತಾರೀಕಿಂದ ಟ್ಯಾಕ್ಸ್ ಬೀಳುತ್ತೇನೋ ಭಯದಿಂದ. ಪೇಯ್ಡ್ ಯೂಟ್ಯೂಬರ್ಗಳನ್ನ ಬೆಂಬಲಿಸಬೇಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಮುಂದಿನ ನ್ಯೂಸ್ ಬಂದು ಏತರ್ ಕಂಪ್ನಿ ಕಡೆಯಿಂದ. ಏತರ್ ಕಂಪ್ನಿಯವರು ಹೊಸದಾಗಿ ಲಾಂಚ್ ಮಾಡ್ತಿರುವಂತ ಏತರ್ EL ಅನ್ನುವಂತ ಒಂದು ಸ್ಕೂಟರ್ನ ತುಂಬಾ ಜನ ಯೂಟ್ಯೂಬರ್ಗಳು ಇದು 1 ಲಕ್ಷದ ಒಳಗಡೆನೆ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನ್ಯೂಸ್ ನ ಸ್ಪ್ರೆಡ್ ಮಾಡ್ತಾ ಇದಾರೆ. ಇದನ್ನ ಕ್ಲಾರಿಫೈ ಮಾಡಿರುವಂತ ಏತರ್ ಕಂಪ್ನಿಯ CBO ಆದಂತ ಪೋಕೆಲಾ ಅವ್ರ ಕ್ಲಾರಿಫಿಕೇಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈ ಗಾಡಿ ಏತರ್ ರಿಸ್ದಾ ಮತ್ತೆ 450S ಗಿಂತನೂ ಕೂಡ ಕಮ್ಮಿ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ಈ ಗಾಡಿನ ನಾವು 1 ಲಕ್ಷದೊಳಗೆ ಲಾಂಚ್ ಮಾಡಲ್ಲ. ಈ ಗಾಡಿ 1 ಲಕ್ಷದ ಮೇಲೇನೆ ಇರುತ್ತೆ ಅಂತ ಹೇಳ್ತಾ ಇದಾರೆ. ನನ್ನ ಪ್ರಕಾರ ಈ ಗಾಡಿ 1,20,000ದಿಂದ 1,50,000 ಲಾಂಚ್ ಆಗೋ ಸಾಧ್ಯತೆ ಇದೆ. ಆಕ್ಚುಲ್ ಆಗಿ ಬಂದು ಏತರ್ ರಿಸ್ದಾ ತಗೋತೀನಿ ಅಂತಂದ್ರೆ 1,85,000 ಆಗುತ್ತೆ. ರೌಂಡ್ ಫಿಗರ್ ಹತ್ತತ್ರ ನಿಮ್ಗೊಂದು 2 ಲಕ್ಷ ಆಗುತ್ತೆ. ಯಾವುದೇ ರೀತಿಯಿಂದ ಏತರ್ ಗಾಡಿ ತಗೋತೀನಿ ಅಂತ ಹೋದ್ರೆ ರೌಂಡ್ ಫಿಗರ್ ನಿಮ್ಗೆ 2 ಲಕ್ಷ ಖರ್ಚು ಬೀಳುತ್ತೆ. ಈಗ ಏನು ಹೊಸದಾಗಿ ಲಾಂಚ್ ಮಾಡಬೇಕು ಅನ್ಕೊಂಡಿದ್ರಲ್ಲ ಏತರ್ EL, ಇದು 1.5 ಲಕ್ಷದೊಳಗೇನೆ ನಿಮ್ ಕೈಗೆ ಸೇರುವಂತ ಸಾಧ್ಯತೆಗಳು ತುಂಬಾ ಇದೆ. ಮುಂದಿನ ನ್ಯೂಸ್ ಕೂಡ ಏತರ್ ಕಂಪ್ನಿ ಕಡೆಯಿಂದ. ಏತರ್ ಕಂಪ್ನಿಯವರು ಮತ್ತೆ ಬೋಲ್ಟ್ ಅರ್ತ್ ಅನ್ನೋ ಒಂದು ಕಂಪ್ನಿಯವ್ರ ಜೊತೆ ಟೈಅಪ್ ಆಗಿ ನಾವು 100 ನಗರಗಳಲ್ಲಿ ಹೊಸದಾಗಿ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಏತರ್ ಕಂಪ್ನಿಯವರು ತುಂಬಾ ರ್ಯಾಪಿಡ್ ಆಗಿ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಇದೇ ಕಾರಣದಿಂದನೇ ಏತರ್ ಗಾಡಿಗಳನ್ನ ಜನ ತಗೋತಾ ಇರೋದು.
ಮುಂದಿನ ನ್ಯೂಸ್ ಬಂದು TVS ಕಂಪ್ನಿ ಕಡೆಯಿಂದ. TVS ಕಂಪ್ನಿಯವರು ಹೋದ ತಿಂಗಳು ಅಂದ್ರೆ 2026 ಮಾರ್ಚ್ ತಿಂಗಳಲ್ಲಿ ಬರೋಬ್ಬರಿ 49,400 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. 50,000ಕ್ಕೆ ಬರೀ 600 ಗಾಡಿ ಕಮ್ಮಿ. ಏನಾದ್ರೂ ಅವ್ರು ಒಂದು 600 ಗಾಡಿ ಜಾಸ್ತಿ ಮಾರ್ಬಿಟ್ಟಿದ್ರೆ 50,000 ಗಡಿ ದಾಟ್ಬಿಡೋರು. ನೋಡೋಣ, ಹೋದ್ ತಿಂಗಳಾಗಿಲ್ಲ, ಈ ತಿಂಗಳಾದ್ರೂ 50,000 ಗಡಿ ದಾಟ್ತಾರ ಅನ್ನೋದು ಕಾದ್ ನೋಡೋಣ. ಜನ ಇತ್ತೀಚೆಗೆ ಎಲೆಕ್ಟ್ರಿಕ್ ಗಾಡಿಗಳನ್ನ ಜಾಸ್ತಿ ತಗೋತಾ ಇದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಇರಾನ್ ಇಸ್ರೇಲ್ ಯುದ್ಧ. ಈ ಯುದ್ಧ ನಡೀತಾ ಇರೋದ್ರಿಂದ ದೇಶದಲ್ಲಿ ಸರಿಯಾಗಿ ಪೆಟ್ರೋಲ್ ಸಿಗ್ತಿಲ್ಲ. ಈ ಕಾರಣದಿಂದ ಜನ ಎಲೆಕ್ಟ್ರಿಕ್ ಗಾಡಿಗಳ ಕಡೆ ಮುಖ ಮಾಡಿದ್ದಾರೆ. ಈಗ ಜನಕ್ಕೆ ಫಸ್ಟ್ ಕಣ್ಣಿಗೆ ಕಾಣಿಸ್ತಿರೋದೇ TVS ಗಾಡಿಗಳು. ಆ ಕಾರಣದಿಂದನೇ ಹೋದ್ ತಿಂಗಳು ಬರೋಬ್ಬರಿ 49,400 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ TVS ಕಂಪ್ನಿಯವರು ಮಾರಾಟ ಮಾಡಿದ್ದಾರೆ. ಈ ತಿಂಗಳು 50,000ಕ್ಕಿಂತ ಜಾಸ್ತಿ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ, ಮುಂದೊಂದು ತಿಂಗಳು 1ನೇ ತಾರೀಕು 2ನೇ ತಾರೀಕೊಳಗೆಲ್ಲ ಸೇಲ್ಸ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ನಾನು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ತೀನಿ. ಮುಂದಿನ ನ್ಯೂಸ್ ಬಂದು ಬಜಾಜ್ ಕಂಪ್ನಿ ಕಡೆಯಿಂದ. ಬಜಾಜ್ ಕಂಪ್ನಿ ಕಡೆಯಿಂದ ಯಾವುದೇ ರೀತಿಯಾದಂತ EV ನ್ಯೂಸ್ ಬಂದಿಲ್ಲ ಈ ವಾರ. ಒಂದು ನ್ಯೂಸ್ ಕಳೆದ ತಿಂಗಳು ಬಂದಿತ್ತು. ಏನಪ್ಪಾ ಅಂದ್ರೆ ಬಜಾಜ್ ಕಂಪ್ನಿಯವರು ತಮ್ಮ ಚೇತಕ್ ಗಾಡಿಗಳನ್ನ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಇವ್ರು ಯಾವಾಗ ಎಕ್ಸ್ಪೋರ್ಟ್ ಮಾಡಕ್ ಶುರು ಮಾಡ್ತಾರೆ ಆಗ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮುಂದಿನ ನ್ಯೂಸ್ ಬಂದು ಹೀರೋ ಕಂಪ್ನಿ ಕಡೆಯಿಂದ. ಹೀರೋ ಕಂಪ್ನಿಯವರು ಯೂಲರ್ಸ್ ಅನ್ನೋ ಒಂದು ಆಟೋ ಕಂಪ್ನಿಲಿ ಬರೋಬ್ಬರಿ 275 ಕೋಟಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿ 36% ಶೇರ್ ನ ತಗೊಂಡಿದ್ದಾರೆ. ಯೂಲರ್ಸ್ ಕಂಪ್ನಿಯವರು ಎಲೆಕ್ಟ್ರಿಕ್ ಪ್ಯಾಸೆಂಜರ್ ಆಟೋ ಮತ್ತೆ ಎಲೆಕ್ಟ್ರಿಕ್ ಗೂಡ್ಸ್ ಆಟೋಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾರೆ. ಇವ್ರದ್ದು ಬೆಂಗಳೂರಲ್ಲಿ ತುಂಬಾ ಕಡೆ ಚಾರ್ಜಿಂಗ್ ಸ್ಟೇಷನ್ ಗಳೆಲ್ಲ ಇದೆ. ಈ ಕಂಪ್ನಿಯಲ್ಲಿ ಹೀರೋ ಕಂಪ್ನಿಯವರು 275 ಕೋಟಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿ 36% ಸ್ಟೇಕ್ ನ ತಗೊಂಡಿದ್ದಾರೆ. ಆಟೋ ಫೀಲ್ಡ್ ಅಲ್ಲಿ ಮುಂಚೆಯಿಂದನೂ ಬಜಾಜ್ ಇತ್ತು, TVS ಇತ್ತು, ಮಹೇಂದ್ರ ಇತ್ತು. ಈಗ ಹೊಸದಾಗಿ ಹೀರೋ ಕಂಪ್ನಿ ಕೂಡ ಎಂಟ್ರಿ ಆಗಿದೆ. ಯೂಲರ್ಸ್ ಕಂಪ್ನಿಲಿ ಶೇರ್ ತಗೊಳ್ಳೋ ಮುಖಾಂತರ ಹೀರೋ ಕಂಪ್ನಿಯವರು ಆಟೋ ಫೀಲ್ಡ್ ಗೆ ಇಳಿದಿದ್ದಾರೆ. ಮುಂದಿನ ನ್ಯೂಸ್ ಕೂಡ ಹೀರೋ ಕಂಪ್ನಿ ಕಡೆಯಿಂದ. ಹೀರೋ ಕಂಪ್ನಿಯವರು ಇಷ್ಟು ದಿವಸ ಹೀರೋ ವಿಡಾ ಗಾಡಿಗಳನ್ನ ನೀವೇನಾದ್ರೂ ಹೀರೋ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಏನಾದ್ರು ಚಾರ್ಜ್ ಮಾಡಿದ್ರೆ ದುಡ್ಡು ಇಸ್ಕೋತಾ ಇರಲ್ಲ, ಫ್ರೀಯಾಗಿ ನೀವು ಚಾರ್ಜ್ ಮಾಡಬಹುದು. ಆದ್ರೆ ಇತ್ತೀಚೆಗೆ ಕೆಲವು ಕಸ್ಟಮರ್ ಗಳಿಗೆ ಮೆಸೇಜ್ ಹೋಗಿದೆ. ಏನಪ್ಪಾ ಅಂದ್ರೆ ನಾವು ಮುಂದಿನ ದಿವಸಗಳಲ್ಲಿ ನೀವೇನಾದ್ರೂ ಹೀರೋ ವಿಡಾ ಗಾಡಿಗಳನ್ನ ಹೀರೋ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಗಳಲ್ಲಿ ಏನಾದ್ರು ಚಾರ್ಜ್ ಮಾಡಿದ್ರೆ ಇನ್ಮೇಲಿಂದ ನಾವು ನಿಮ್ಗೆ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿದೆ. ಬಟ್ ಇದ್ರ ಬಗ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ, ಯಾವಾಗಿಂದ ಚಾರ್ಜಿಂಗ್ ಶುರು ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಬಟ್ ಕೆಲವು ಕಸ್ಟಮರ್ ಗಳಿಗೆ ಆಲ್ರೆಡಿ ಮೆಸೇಜ್ ಹೋಗಿದೆ, ನನಗೂ ಕೂಡ ಮೆಸೇಜ್ ಬಂದಿದೆ. ಇಷ್ಟು ದಿವಸ ಹೇಗೋ ನೆಮ್ಮದಿಯಾಗಿ ಹೀರೋ ವಿಡಾ ಗಾಡಿಗಳನ್ನ ಫ್ರೀ ಆಗಿ ಹೀರೋ ಚಾರ್ಜಿಂಗ್ ಸ್ಟೇಷನ್ ಗಳಲ್ಲಿ ಫಾಸ್ಟ್ ಚಾರ್ಜ್ ಮಾಡ್ತಿದ್ವಿ. ಇನ್ಮೇಲಿಂದ ಏತರ ರೀತಿ ನಾವು ಕೂಡ ದುಡ್ಡು ಕೊಟ್ಟು ಫಾಸ್ಟ್ ಚಾರ್ಜಿಂಗ್ ಮಾಡ್ಬೇಕಾಗತ್ತೆ. ಎಲ್ಲಾ ಕಂಪ್ನಿಗಳು ಅಷ್ಟೇ, ಸ್ಟಾರ್ಟಿಂಗ್ ಫ್ರೀ ಕೊಡ್ತಾರೆ. ಒಂದ್ಸತಿ ಜನಕ್ಕೆ ಅಭ್ಯಾಸ ಆಯ್ತು ಅಂದ್ರೆ ಮುಗೀತು. ಆಮೇಲಿಂದ ಆ ಫ್ರೀ ತೆಗ್ದಾಕಿ ಚಾರ್ಜ್ ಮಾಡಕ್ ಶುರು ಮಾಡ್ತಾರೆ. ಅಟ್ಲೀಸ್ಟ್ ಕಮ್ಮಿ ಚಾರ್ಜ್ ಮಾಡಿದ್ರು ಓಕೆ, ಹೋಯ್ತಾ ಎಷ್ಟು ಚಾರ್ಜ್ ಮಾಡ್ತಾರೋ ಅನ್ನೋ ಭಯ ಈಗಲೇ ಶುರು ಆಗಿದೆ. ಮುಂದಿನ ನ್ಯೂಸ್ ಬಂದು ಓಲಾ ಕಂಪ್ನಿ ಕಡೆಯಿಂದ. ಕನ್ಸ್ಯೂಮರ್ ಕಮಿಷನ್ ಅವರು ಓಲಾ ಕಂಪ್ನಿಯವ್ರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನೀವು ಇದುವರೆಗೆ ಯಾವ್ಯಾವ ಎಲೆಕ್ಟ್ರಿಕ್ ಸ್ಕೂಟರ್ ಮಾರಾಟ ಮಾಡಿದಿರಾ ಅದರಲ್ಲಿ ಡಿಫೆಕ್ಟಿವ್ ಪೀಸಸ್ ಅಂತ ಯಾವ್ದಿದೆ ಅಂದ್ರೆ ರಿಪೇರಿನೇ ಆಗದಿರೋಂತ ಗಾಡಿಗಳನ್ನ ನೀವೇನಾದ್ರೂ ಮಾರಾಟ ಮಾಡಿದ್ರೆ ಅಂತ ಗಾಡಿಗಳನ್ನ ಎಕ್ಸ್ಚೇಂಜ್ ಮಾಡಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕಸ್ಟಮರ್ ಕೊಡಿ. ಇಲ್ಲ ಅಂದ್ರೆ ಅಂತ ಗಾಡಿಗಳನ್ನ ವಾಪಸ್ ಇಸ್ಕೊಂಡು ಕಸ್ಟಮರ್ ಗಳಿಗೆ ಅವ್ರ ದುಡ್ಡನ್ನ ವಾಪಸ್ ಕೊಡಿ ಅಂತ ಹೇಳ್ಬಿಟ್ಟು ಮುಂಬೈನಲ್ಲಿರುವಂತ ಕನ್ಸ್ಯೂಮರ್ ಕಮಿಷನ್ ಅವರು ಓಲಾ ಎಲೆಕ್ಟ್ರಿಕ್ ಗೆ ಸೂಚನೆ ಕೊಟ್ಟಿದ್ದಾರೆ. ನನ್ಗೆ ಒಂದು ವಿಷಯ, ಇದುವರೆಗೆ ಓಲಾ ಕಂಪ್ನಿಯವರು ಹತ್ತತ್ರ 10 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಈ ರೀತಿ ಇವ್ರು ಏನಾದ್ರು ಡಿಫೆಕ್ಟಿವ್ ಪೀಸಸ್ ಗಳನ್ನ ಏನಾದ್ರು ರೀಪ್ಲೇಸ್ ಅಥವಾ ರೀಫಂಡ್ ಮಾಡ್ತೀನಿ ಅಂತ ಹೋದ್ರೆ ಅರ್ಧಕ್ಕರ್ಧ ಮಿನಿಮಮ್ ಅಂದ್ರೆ ಒಂದು 5 ಲಕ್ಷ ಗಾಡಿನ ಇವ್ರು ಎಕ್ಸ್ಚೇಂಜ್ ಮಾಡ್ಬೇಕಾಗುತ್ತೆ. ಹಂಗೇನಾದ್ರು ಇವ್ರು ಏನಾದ್ರು ಮಾಡಕ್ ಹೋದ್ರೆ ಒಂದೇ ದಿವಸದಲ್ಲಿ ಈ ಕಂಪ್ನಿ ದಿವಾಳಿ ಎದ್ಬಿಡುತ್ತೆ. ಯಾಕಂದ್ರೆ ಅಷ್ಟು ದುಡ್ಡು ಇವ್ರ ಹತ್ರ ಇರ್ಬೇಕಲ್ಲ. ಸದ್ಯಕ್ಕಂತೂ ಕನ್ಸ್ಯೂಮರ್ ಕಮಿಷನರು ಈ ರೀತಿಯಂತ ಸೂಚನೆನ ಓಲಾ ಎಲೆಕ್ಟ್ರಿಕ್ ಕೊಟ್ಟಿದ್ದಾರೆ. ಇವ್ರು ಇದ್ರ ಬಗ್ಗೆ ಏನ್ ಕ್ರಮ ತಗೋತಾರೆ ಅನ್ನೋದು ಮುಂದಿನ ದಿವಸದಲ್ಲಿ ನೋಡ್ಬೇಕು. ಸದ್ಯಕ್ ಮಟ್ಟಿಗೆ ಓಲಾ ಕಂಪ್ನಿಯ ಮೇಲೆ ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಯಾರ ವಿಶ್ವಾಸ ಇಲ್ಲ. ಆದ್ರೆ ಹೋದ್ ತಿಂಗಳು ಆಫರ್ ಕೊಟ್ಟಿರೋ ಏಕೈಕ ಕಾರಣದಿಂದ 10,000ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ರು. ಈ ಕಾರಣದಿಂದ ಓಲಾ ಎಲೆಕ್ಟ್ರಿಕ್ ನ ಶೇರು 30% ಅಷ್ಟು ಏರಿಕೆ ಆಗಿದೆ. ಬಟ್ ಒಂದ್ ಟೈಮಲ್ಲಿ 50,000 ಎಲೆಕ್ಟ್ರಿಕ್ ಸ್ಕೂಟರ್ ಮಾರ್ತಿದ್ದು ಈಗ 10,000ಕ್ಕೆ ಬಿದ್ದಿದೆ. ಅದು ಕೂಡ ಆಫರ್ ಕೊಟ್ಟ ಮೇಲೆ 10,000 ಮಾರಾಟ ಆಗ್ತಿರೋದು. ಇಲ್ಲದೆ ಹೋಗಿದ್ರೆ 5,000 ಕೂಡ ಇದು ಮಾರಾಟ ಆಗ್ತಿರ್ಲಿಲ್ಲ. ಯಾವಾಗ ಈ ಕಂಪ್ನಿ ಉದ್ಧಾರ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಮುಂದಿನ ನ್ಯೂಸ್ ಬಂದು ಅಲ್ಟ್ರಾವೈಲೆಟ್ ಕಂಪ್ನಿ ಕಡೆಯಿಂದ. ಅಲ್ಟ್ರಾವೈಲೆಟ್ ಕಂಪ್ನಿಯವರು 200 ಕೋಟಿ ರೂಪಾಯಿಗಳನ್ನ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು MOU ಗೆ ಸೈನ್ ಮಾಡಿದ್ದಾರೆ. ಇತ್ತೀಚೆಗೆ ಅವರು ಕರ್ನಾಟಕದ ಕೈಗಾರಿಕಾ ಸಚಿವರಾದಂತ MB ಪಾಟೀಲ್ ಅವ್ರನ್ನ ಭೇಟಿ ಮಾಡಿ MOU ನ ಸೈನ್ ಮಾಡಿದ್ದಾರೆ. ಈ ಮುಖಾಂತರ ಈಗಿರುವಂತ ಪ್ಲಾಂಟ್ ಕೆಪಾಸಿಟಿ 30,000ನ 1.5 ಲಕ್ಷಕ್ಕೆ ಏರಿಕೆ ಮಾಡುವಂತ ಗುರಿನ ಅಲ್ಟ್ರಾವೈಲೆಟ್ ಕಂಪ್ನಿಯವರು ಹೊಂದಿದ್ದಾರೆ. ಮುಂದಿನ ನ್ಯೂಸ್ ಕೂಡ
ಅಲ್ಟ್ರಾವೈಲೆಟ್ ಕಂಪ್ನಿ ಕಡೆಯಿಂದ. ಅಲ್ಟ್ರಾವೈಲೆಟ್ ಕಂಪ್ನಿಯವರು ತಮ್ಮ ಎಲೆಕ್ಟ್ರಿಕ್ ಬೈಕ್ ಗಳನ್ನ ಯುರೋಪ್ ದೇಶಗಳಿಗೂ ಕೂಡ ಎಕ್ಸ್ಪ್ಯಾಂಡ್ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದಾರೆ. ಈ ವಿಷಯವಾಗಿ ಅವರು ಎಲೆಕ್ಟ್ರೋ ರೈಡರ್ ಅನ್ನೋ ಒಂದು ಕಂಪ್ನಿ ಜೊತೆ ಕೊಲಾಬರೇಷನ್ ಮಾಡಿಕೊಂಡು ಅವರು ಯುರೋಪ್ ಅಲ್ಲಿ ತಮ್ಮ ಮಾರ್ಕೆಟ್ ನ ವಿಸ್ತರಣೆ ಮಾಡಕ್ಕೆ ರೆಡಿ ಮಾಡಿದ್ದಾರೆ. ಈ ಎಲೆಕ್ಟ್ರೋ ರೈಡರ್ ಅನ್ನೋ ಕಂಪ್ನಿ ಏನ್ ಮಾಡುತ್ತೆ ಅಂದ್ರೆ, ಇವರು ಇಂಡಿಯಾದಿಂದ ಯುರೋಪ್ ದೇಶಗಳಿಗೆ ಅಲ್ಟ್ರಾವೈಲೆಟ್ ಬೈಕ್ ಗಳನ್ನ ಇಂಪೋರ್ಟ್ ಮಾಡಿಕೊಂಡು ಯುರೋಪಿನಲ್ಲಿರುವಂತ 19 ದೇಶಗಳಿಗೆ ಇವರು ಡಿಸ್ಟ್ರಿಬ್ಯೂಷನ್ ಮಾಡುವಂತ ಜವಾಬ್ದಾರಿನ ಎಲೆಕ್ಟ್ರೋ ರೈಡರ್ ಕಂಪ್ನಿಯವರು ವಹಿಸ್ಕೊಂಡಿದ್ದಾರೆ. ಸೊ ಅಲ್ಟ್ರಾವೈಲೆಟ್ ಕಂಪ್ನಿಯವರು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಯುರೋಪ್ಗೂ ಕೂಡ ಕಾಲಿಡಲಿದ್ದು, ಸೊ ಈಗಾಗಲೇ TVS iQube ಕಾಲಿಟ್ಟಿದೆ. ಅದ್ರ ಜೊತೆಗೆ ಈಗ ಅಲ್ಟ್ರಾವೈಲೆಟ್ ಕಂಪ್ನಿ ಕೂಡ ಯುರೋಪ್ಗೆ ಕಾಲಿಡ್ತಾ ಇದೆ. ಮುಂದಿನ ನ್ಯೂಸ್ ಬಂದು ಟಾಟಾ ಕಂಪ್ನಿ ಕಡೆಯಿಂದ. ಟಾಟಾ ಕಂಪ್ನಿಯವರು ಹೊಸದಾಗಿ ಟಾಟಾ ಇಂಟ್ರಾ EV ಪಿಕಪ್ ಗಾಡಿನ ಲಾಂಚ್ ಮಾಡಿದ್ದಾರೆ. ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 12 ಲಕ್ಷ ಇದೆ. ಇದರ ಪೇಲೋಡ್ ಕೆಪಾಸಿಟಿ ಬಂದು 1750 kg ಇದೆ. ಹಾಗೇನೆ ರೇಂಜ್ ಬಂದು 211 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ರೇಂಜ್ ಕಮ್ಮಿ ಆಯ್ತು 211 ಅನ್ನೋದು. ಅಟ್ಲೀಸ್ಟ್ ಇರೊಂದು 250 ಕಿಲೋಮೀಟರ್ ರೇಂಜ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಇದು ಬಂದು ಪಿಕಪ್ ಟ್ರಕ್. ಸೊ ನೀವೇನಾದ್ರೂ ನಿಮ್ಮ ಕಮರ್ಷಿಯಲ್, ನಿಮ್ಮ ಹತ್ರ ಅಂಗಡಿ ಕಮರ್ಷಿಯಲ್ ಯೂಸ್ಗೆ ಏನಾದ್ರು ಒಂದು ಪಿಕಪ್ ಟ್ರಕ್ ನ ಹುಡುಕ್ತಾ ಇದೀರಾ ಅಂದ್ರೆ ನೀವು ಬೇಕಾದ್ರೆ ಈ ಗಾಡಿನ ಒಂದ್ಸತಿ ವಿಚಾರಿಸಿ ನೋಡಿ. ಟಾಟಾ ಕಂಪ್ನಿ ಅವ್ರದ್ದು ಅಂದ್ಮೇಲೆ ಒಂದು ನಂಬಿಕೆ ಇಡಬಹುದು. ಮುಂದಿನ ನ್ಯೂಸ್ ಬಂದು MG ಕಂಪ್ನಿ ಕಡೆಯಿಂದ. MG ಕಂಪ್ನಿಯವರು ಏಪ್ರಿಲ್ 1ನೇ ತಾರೀಕಿಂದ ತಮ್ಮ ಎಲ್ಲಾ ಗಾಡಿಗಳ ಬೆಲೆ 2% ಅಷ್ಟು ಜಾಸ್ತಿ ಮಾಡಿದಾರಂತೆ. ನೀವೇನಾದ್ರೂ ಗಾಡಿ ತಗೋತೀನಿ ಅಂತ ಹೋದ್ರೆ MG ಕಂಪ್ನಿ ಗಾಡಿಗಳ ಬೆಲೆ ಮಿನಿಮಮ್ 15,000ದಿಂದ ಶುರುವಾಗಿ ಮ್ಯಾಕ್ಸಿಮಮ್ 50,000 ರೂಪಾಯಿ ತನಕ ಕೂಡ ಏಪ್ರಿಲ್ 1ನೇ ತಾರೀಕಿಂದ ರೇಟ್ ಜಾಸ್ತಿ ಆಗಿದೆ. ನೀವೇನಾದ್ರೂ MG ಕಂಪ್ನಿ ಗಾಡಿ ತಗೋಬೇಕು ಅನ್ಕೊಂಡಿದ್ರೆ ಒಂದ್ಸತಿ ಶೋರೂಮ್ ಅಲ್ಲಿ ಹೋಗಿ ರೇಟ್ ನ ವಿಚಾರಿಸಿ ಆಮೇಲೆ ಗಾಡಿನ ತಗೊಳ್ಳಿ. ಈ ಸಮಯ ಬಂದು ಆಫರ್ಗಳ ಸಮಯ. ಈ ವಾರದ ಆಫರ್ ನೋಡಕ್ ಹೋದ್ರೆ ಟಾಟಾ ಕಂಪ್ನಿಯವರು ತಮ್ಮ ಎಲೆಕ್ಟ್ರಿಕ್ ಕಾರ್ಗಳ ಮೇಲೆ ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಆದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ 2025ರಲ್ಲಿ ಮ್ಯಾನುಫ್ಯಾಕ್ಚರ್ ಆದಂತ ಕಾರ್ಗಳನ್ನ ನೀವೇನಾದ್ರೂ ತಗೊಳಕ್ ಹೋದ್ರೆ ನಿಮ್ಗೆ ಒಳ್ಳೆ ಆಫರ್ ಸಿಗ್ತಾ ಇದೆ. ಅದೇ ನೀವೇನಾದ್ರೂ 2026 ಅಂದ್ರೆ ಈ ವರ್ಷ ಮ್ಯಾನುಫ್ಯಾಕ್ಚರ್ ಆದಂತ ಎಲೆಕ್ಟ್ರಿಕ್ ಕಾರ್ಗಳನ್ನ ತಗೋತೀನಿ ಅಂತ ಹೋದ್ರೆ ನಿಮ್ಗೆ ಆಫರ್ ಇರೋದಿಲ್ಲ. ಅದೇ ನೀವು ಹೋದ ವರ್ಷ ಮ್ಯಾನುಫ್ಯಾಕ್ಚರ್ ಆದಂತ ಎಲೆಕ್ಟ್ರಿಕ್ ಕಾರ್ಗಳನ್ನ ತಗೋತೀನಿ ಅಂತ ಹೋದ್ರೆ ಮಿನಿಮಮ್ 1.5 ಲಕ್ಷ ರೂಪಾಯಿ ತನಕ ನಿಮ್ಗೆ ಆಫರ್ ಸಿಗ್ತಾ ಇದೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಹೋಗಿ ಒಂದ್ಸತಿ ವಿಚಾರಿಸಿ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇದೆಲ್ಲ ಹೋದ ವರ್ಷ ಮ್ಯಾನುಫ್ಯಾಕ್ಚರ್ ಆದಂತ ಎಲೆಕ್ಟ್ರಿಕ್ ಕಾರ್ಗಳು. ಈ ಸಮಯ ಬಂದು ನೀವು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಮಯ. ಕೀರ್ತಿರಾಜ್ 1845 ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ಬೆಸ್ಟ್ EV ಬೈಕ್ ಇನ್ ಡೆಲಿವರಿ ಜಾಬ್ ಅಂತ ಹೇಳ್ಬಿಟ್ಟು. ಸರ್, ನೀವೇನಾದ್ರೂ ಬೆಂಗಳೂರಲ್ಲಿ ಡೆಲಿವರಿ ಕೆಲಸ ಮಾಡ್ತಿದ್ರೆ ನಿಮ್ಗೆ ಬೆಸ್ಟ್ ಎಲೆಕ್ಟ್ರಿಕ್ ಗಾಡಿ ಯಾವುದು ಅಂತ ನೋಡಕ್ ಹೋದ್ರೆ ಅದು ಹೀರೋ ವಿಡಾ. ಕಾರಣ ಒಂದೇ, ಹೀರೋ ವಿಡಾದವ್ರದ್ದು ಬೆಂಗಳೂರಲ್ಲಿ ಹತ್ತತ್ರ 100ಕ್ಕೂ ಹೆಚ್ಚು ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಗಳಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವೇನಾದ್ರೂ ನಾರ್ಮಲ್ ಯೂಸ್ ಮಾಡ್ತೀನಿ ಅಂತ ಹೋದ್ರೆ TVS, ಬಜಾಜು ಬೆಸ್ಟ್. ಆದ್ರೆ ಡೆಲಿವರಿ ಜಾಬ್ ಮಾಡ್ಬೇಕಾದ್ರೆ ನೀವು ದಿನಕ್ಕೆ ಮಿನಿಮಮ್ ಅಂದ್ರೂ 100ರಿಂದ 150 ಕಿಲೋಮೀಟರ್ ಗಾಡಿ ಓಡಿಸ್ತೀರಾ. ಅಂತ ಸಮಯದಲ್ಲಿ ನಿಮ್ಗೆ ಚಾರ್ಜಿಂಗ್ ಪಾಯಿಂಟ್ ಗಳು ಬೇಕಾಗುತ್ತೆ. ಈಗಿರೋದ್ರಲ್ಲಿ ಬೆಸ್ಟ್ ಚಾರ್ಜಿಂಗ್ ಪಾಯಿಂಟ್ ಯಾವ್ದು ಅಂತ ಅಂದ್ರೆ ಅದು ಹೀರೋ ವಿಡಾ ಮಾತ್ರ. ಅದು ಬಿಟ್ರೆ ನೀವು ಏತರ್ ಗಾಡಿಗಳನ್ನ ತಗೋಬಹುದು. ಆದ್ರೆ ಏನ್ ಸಮಸ್ಯೆ ಅಂದ್ರೆ ಹೀರೋ ವಿಡಾದು ನಿಮ್ಗೆ ಹತ್ತತ್ರ 1.25 ಲಕ್ಷದಲ್ಲಿ ಗಾಡಿ ಸಿಕ್ಕಿದ್ರೆ ಏತರ್ ಗಾಡಿಗಳು ಮಿನಿಮಮ್ ಅಂದ್ರೂ 1.25 ಲಕ್ಷ ಆಗುತ್ತೆ. 50,000 ಡಿಫರೆನ್ಸ್ ಬರುತ್ತೆ. ಆ ಕಾರಣದಿಂದ ನಿಮ್ಗೆ ಸಸ್ತಾ ಮತ್ತೆ ಚಾರ್ಜಿಂಗ್ ಸ್ಟೇಷನ್ ಎರಡು ಇರುವಂತದ್ದು ಹೀರೋ ವಿಡಾದಲ್ಲಿ ಮಾತ್ರ. ಅಷ್ಟೇ ಅಲ್ಲದೆ ಹೀರೋ ವಿಡಾದಲ್ಲಿ ನಿಮ್ಗೆ ರಿಮೂವೇಬಲ್ ಬ್ಯಾಟ್ರಿ ಕೂಡ ಇದೆ. ಇದರಿಂದ ನೀವೇನಾದ್ರೂ PG ಗಳಲ್ಲಿ ಅಥವಾ ರೂಮ್ ಅಲ್ಲಿ ಏನಾದ್ರೂ ಇದ್ರೆ ನೀವು ಈಸಿಯಾಗಿ ಬ್ಯಾಟ್ರಿ ಬಿಚ್ಕೋಗಿ ಚಾರ್ಜ್ ಮಾಡಬಹುದು. ಸೊ ನೀವೇನಾದ್ರೂ ಡೆಲಿವರಿ ಜಾಬ್ ಮಾಡ್ತಾ ಇದ್ರೆ ಹೀರೋ ವಿಡಾ ಗಾಡಿನ ನಾನು ರೆಕಮೆಂಡ್ ಮಾಡ್ತೀನಿ. ಆದ್ರೆ ತಗೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ನೀವು ಯಾವ ಶೋರೂಮ್ ಅಲ್ಲಿ ತಗೋತೀರಾ ಆ ಶೋರೂಮ್ ಅಲ್ಲಿ ಸರಿಯಾಗಿ ಸರ್ವಿಸ್ ಸಿಗುತ್ತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿ ಆಮೇಲೆ ಗಾಡಿನ ತಗೊಳ್ಳಿ. ಅಷ್ಟೇ.